ತಮಿಳುನಾಡಿನ ಕ್ಯಾಪ್ಟನ್ ವಿಜಯಕಾಂತ್ ಅಂತಲೇ ಫೇಮಸ್ ಆಗಿದ್ದ ವಿಜಯಕಾಂತ್ರವರು ಇವತ್ತು ಸಾವನ್ನಪ್ಪಿದ್ದಾರೆ. ಇವರು ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಮತ್ತು DMDK ಪಕ್ಷದ ನಾಯಕರು ಸಹ ಆಗಿದ್ದರು. ಮದುರೆಯಲ್ಲಿ ಜನಿಸಿದ ಇವರು ಪ್ರೇಮಲತಾ ಅವರನ್ನು ಮದುವೆಯಾಗಿ 2 ಗಂಡು ಮಕ್ಕಳು ಸಹ ಇವರಿಗಿದ್ದರು. 25 ಆಗಸ್ಟ್ 1952ರಲ್ಲಿ ಜನಿಸಿದ ಇವರು 28 ಡಿಸೆಂಬರ್ 2023 ಅಂತಂದರೆ 71ನೇ ವಯಸ್ಸಿಗೆ ವಿಧಿವಶರಾಗ್ತಾರೆ. 1970ರಿಂದ 2018ರವರೆಗೆ 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆ್ಯಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಕಾಣಿಸ್ಕೊಳ್ತಾರೆ. ಇವರ ಸಿನಿಮಾ ಜರ್ನಿಗೆ ತಮಿಳುನಾಡು ಸ್ಟೇಟ್ ಅವಾರ್ಡ್, ಅನೇಕ ಬಾರಿ ಫಿಲ್ಮ್ ಫೇರ್ ಅವಾರ್ಡ್, ಟಾಪ್ 10 ಲೆಜೆಂಡ್ ಆಫ್ ತಮಿಳ್ ಸಿನಿಮಾ, ಹಾನರರಿ ಡಾಕ್ಟರ್ ಅವಾರ್ಡ್ ಸಹ ದೊರಕಿದೆ. ರಾಜಕೀಯದಲ್ಲಿ MLA ಆಗಿ, ಆಪೋಸಿಷನ್ ಲೀಡರ್ ಆಗಿ ಸಹ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಇವರು ಸತ್ತಿದ್ದು ತಮಿಳುನಾಡಿಗೆ ಒಂದು ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು. ಇವರ ಸಾವಿಗೆ ಅನೇಕ ಗಣ್ಯರು, ರಾಜಕೀಯ ವ್ಯಕ್ತಿಗಳು, ಸಿನಿಮಾ ರಂಗ ಮತ್ತು ಇಡೀ ತಮಿಳುನಾಡಿನ ಜನತೆ ಭಾವುಕರಾಗಿ ಸಂತಾಪ ಸೂಚಿಸಿದ್ದಾರೆ. ರೆಸ್ಟ್ ಇನ್ ಪೀಸ್ ಕ್ಯಾಪ್ಟನ್ ವಿಜಯಕಾಂತ್ ಸರ್.